ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಅಂತ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಏನಕ್ಕಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಸ್ವಲ್ಪ ಗ್ಯಾಪ್ ಆಯಿತು ಅಪ್ಲೋಡ್ ಮಾಡಿ. ಏನಕ್ಕಂದರೆ ಮಧ್ಯದಲ್ಲಿ ಹಬ್ಬ ಅದು ಇದು ಅಂತ ಬಂತು, ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ದಾದರೆ ಅಪ್ಪ ಅಮ್ಮ ತಂಗಿ ಎಲ್ಲ ಬ್ಯಾಂಗ್ಳೂರಿಗೆ ಹೋದರು ಅಂತ ಹೇಳಿದೆ ನಾನು, ಹಾಸ್ಪಿಟಲ್ ಚೆಕಪ್ಗೆ ಅಂದ್ಬಿಟ್ಟು. ಸೊ ಇದು ನಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಮಕ್ಕಳು ಇಬ್ಬರೇ ಇರೋದು, 3 ಜನನೇ ಇರೋದು ನಾವು ಮನೇಲಿ, ನಮ್ಮ ಜೊತೆಗೆ ಡಿಂಕು ಕೂಡ. ಇನ್ನು ಬೆಳಗ್ಗೆಯಿಂದ ಅಂದರೆ ಇವತ್ತು ನೈಟ್ ಬರ್ತೀವಿ ಅಂತ ಅಂದರು, ನೈಟ್ ಬಿಡ್ತೀವಿ ಅಲ್ಲಿಂದ ಅಂದರು. ಸೊ ಹಂಗಾಗಿ ನೈಟ್ ಬರ್ತಾರೆ, ನೈಟ್ವರೆಗೂ ಆಲ್ಮೋಸ್ಟ್ 1 ಡೇ 24 hours ನಾನು ಮಕ್ಕಳು ಇಬ್ಬರ ಜೊತೆ ಟೈಮ್ ಸ್ಪೆಂಡ್. ಈ ಥರ ತುಂಬ ರೇರಾಗಿ ಸಿಗ್ತಾ ಇರುತ್ತೆ ಟೈಮ್ ಸ್ಪೆಂಡ್ ಮಾಡೋದು. ಇನ್ನು ಈ ಥರ ಡೇ ಸಿಕ್ಕಾಗ ಇವಾಗ ಅಪ್ಪನ ಕೆಲಸ ಆಗಿರ್ಬೋದು, ಅಮ್ಮನ ಕೆಲಸ ಆಗಿರ್ಬೋದು, ಸೊ ನಂದಂತೂ ಇದ್ದೇ ಇರುತ್ತೆ ಡ್ಯೂಟಿ. ಸೊ ಆಲ್ ಇನ್ ಒನ್ ನಾನು ಮಾಡಲೇಬೇಕಾಗುತ್ತೆ, ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು. ಸೊ ಹಾಗಾಗಿ ಆ ಡೇ ವಿತ್ ಮೈ ಕಿಡ್ಸ್ ಅಂತಾನೆ ಅಂದ್ಕೊಳ್ಳಿ. ಫುಲ್ ಡೇ ರೊಟೀನ್ ನಂದು ಮಕ್ಕಳದು ಹೇಗಿರುತ್ತೆ, ನನ್ನ ಕೆಲಸಗಳು ಎಲ್ಲ ಹೇಗಿರುತ್ತೆ ಅಂತ ಈ ಥರದ್ದೊಂದು ಸ್ವಲ್ಪ ವ್ಲಾಗ್ಸ್ ಕಡಿಮೆನೇ ಮಾಡೋದು. ಅಂದರೆ ಈ ಥರ ಸಂದರ್ಭ ಅಂದರೆ ನಮ್ಮ ಮನೇಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ತುಂಬ ಎಮರ್ಜೆನ್ಸಿ ಸ್ವಲ್ಪ ಕೇಸ್ಗಳಲ್ಲಿ ಮದುವೆಗೆ ಹೋದಾಗ ಇಲ್ಲ ಏನಕ್ಕಾದರೂ ಹೋದಾಗ ಈ ಥರ ನಾನು ಮಕ್ಕಳೇ ಉಳ್ಕೊಂಡ್ಬಿಡ್ತೀವಿ. ಸೊ ಬನ್ನಿ, ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಹೂವು ಎಲ್ಲ ಕಿತ್ಕೊಂಡು ಬರ್ತಾಯಿದ್ದೀನಿ. ಇದೆಲ್ಲ ಅಪ್ಪನ ಡ್ಯೂಟಿ. ಹೂವು ಎಲ್ಲ ಅಪ್ಪನೇ ಕಿತ್ತು ಬಂದು ಕೊಡ್ತಾರೆ. ಇನ್ನು ಅವರೇ ಅಲ್ವಾ ಬೆಳಗ್ಗೆ ಪೂಜೆ ಮಾಡೋದು. ಸೊ ಹಾಗಾಗಿ ಇದೆಲ್ಲ ಅವ್ರ ಡ್ಯೂಟಿನೇ. ನಾನು ಎದ್ದ ತಕ್ಷಣ ಮಕ್ಳಿಗೆ ಸ್ಕೂಲು ಅದು ಇದು ತಿಂಡಿ ಅಂತ ಅಲ್ಲೇ ಲೇಟಾಗಿ ಹೋಗುತ್ತೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಯಾವ ಸ್ಕೂಲೂ ಇಲ್ಲ. ಸ್ಕೂಲ್ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು, ಇನ್ನೊಂದು ಸ್ವಲ್ಪ ಬೇಗನೆ ಹೇಳ್ಬೇಕಿತ್ತು. ಹಾಗಾಗಿ ಇವತ್ತೊಂದು ಸ್ವಲ್ಪ 6:30ಗೆ ಎದ್ದಿದ್ದೀನಿ. ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟಾಗೆ ಎದ್ದೆ. ಇನ್ನು ನಮ್ಮ ಸೈಟ್ ಇದೆ, ಒಂದು ಖಾಲಿ ಸೈಟ್ ಹಿಂದೆ, ಅಲ್ಲಿ ಸ್ವಲ್ಪನೂ ಹಾಕಿದ್ದೀವಿ ಅಂತ ಹೇಳಿದೆ. ಹೂವಿನ ಗಿಡ, ನುಗ್ಗೆಕಾಯಿ ಗಿಡ ಎಲ್ಲನೂ ಇದೆ, ನಿಂಬೆಹಣ್ಣು ಗಿಡ. ಇದ್ರ ಜೊತೆಗೆ ನಮ್ಮ ಮನೆ ಪಕ್ಕ ಲಾನ್ ಇದೆಯಲ್ಲ, ಅಲ್ಲೂ ಕೂಡ ಕೆಲವೊಂದು ಗಿಡಗಳಿದ್ದಾವೆ, ಹೂವಿನ ಗಿಡಗಳು. ಎಷ್ಟು ಬಿಡುತ್ತೆ ಗೊತ್ತಾ, ದಾಸವಾಳದ್ದು, ಪೀಚು, ಪಿಂಕು, ಯೆಲ್ಲೋ, ರೆಡ್ಡು, ಈ ಥರ ತುಂಬ ವೆರೈಟೀಸ್ ಬಿಡುತ್ತೆ. ಹಾಗಾಗಿ ನಮ್ಗೆ ಇಷ್ಟು ಹೂವು ಆಗುತ್ತೆ. ಹೂವು ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ, ಬರೀ ಹಬ್ಬದಲ್ಲಿ ಮಾತ್ರ ನಾವು ಕೊಂಡ್ಕೊಳ್ಳೋದು ಆಚೆಗಡೆ. ಅಂದರೆ ಇನ್ನು ಸ್ವಲ್ಪ ಮುಡ್ಕೊಳ್ಳೋಕೆ ಏನಾದರೂ ಬೇಕು ಅಂದರೆ ಅವಾಗ ಕೊಂಡ್ಕೊಳ್ತೀವಿ. ಇನ್ನು ಹಾಲೆಲ್ಲ ತರೋದೆಲ್ಲ ಅಪ್ಪನ ಡ್ಯೂಟಿನೇ. ಇನ್ನು ಹಾಲೆಲ್ಲ ತಂದು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಇದ್ದ ತಕ್ಷಣ ಹಾಲಿರಲೇಬೇಕು ಮಕ್ಕಳಿಗೆ, ಕಾಯಿಸ್ತಾ ಇದ್ದೀನಿ. ನಾನು ಗ್ರೀನ್ ಟೀ ಇಲ್ಲಾಂದರೆ ಆಮ್ಲ ಜ್ಯೂಸು, ಇವೆರಡರಲ್ಲಿ ಯಾವುದಾದ್ರೂ ಒಂದು ನಾನು ಕುಡಿತಾ ಇರ್ತೀನಿ. ಇನ್ನು ನಾನು ಗ್ರೀನ್ ಟೀ ಕುಡಿತಾ ಮಕ್ಕಳಿಗೆ ಹಾಲು ಮಾಡಿಕೊಟ್ಟೆ. ಇನ್ನು ಮಕ್ಕಳಂತೂ ಕೇಳ್ತಾನೆ ಇದ್ದರು, ಯಾವಾಗ ಬರ್ತಾರೆ ಅಜ್ಜಿ ತಾತ, ಯಾವಾಗ ಬರ್ತಾರೆ ಅಜ್ಜಿ ತಾತ ಅಂತ. ಏನಕ್ಕಂದರೆ ಅವ್ರನ್ನ ಬಿಟ್ಟು ಜಾಸ್ತಿ ದಿನ ಅಂದರೆ ಯಾವತ್ತು ಯಾವ ಸಂದರ್ಭದಲ್ಲಿ ಆಗಿರ್ಬೋದು ನಾವೆಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ. ಬಟ್ ಈಗ ಎಲ್ಲರೂ ಏನಕ್ಕೆ ಹಾಸ್ಪಿಟಲ್ ಚೆಕಪ್ಗೆ ಸುಮ್ಮನೆ ಅಂದ್ಬಿಟ್ಟು ನಾವಿಲ್ಲೇ ಉಳ್ಕೊಂಡ್ವಿ. ಹಾಗಾಗಿ ಆ ಲಶಿಕಾ ಅಂತೂ ಕೇಳ್ತಾನೆ ಇದ್ಲು, ಯಾವಾಗ ಬರ್ತಾರೆ ಅಂತ. ಇನ್ನು ಇದು ಅಪ್ಪ ಅಮ್ಮಂದು ಇಬ್ಬರದು ಡ್ಯೂಟಿ ಆಚೆಗಡೆ ನೀರು ಹಾಕೋದು. ನಾವು ಅಪ್ಪ ಪೈಪಲ್ಲಿ ನೀರು ಹಾಕಿದ್ರೆ ಅಮ್ಮ ಪರ್ಕೆಯಲ್ಲಿ ತೊಗೊಂಡು ಗುಡಿಸ್ಕೊಂಡು ಬರ್ತಾರೆ. ಸೊ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಲಶಿಕಾ, ಪೈಪೆಲ್ಲ ಹಿಡ್ಕೊಂಡಿದ್ಲು ನೀರು ಬರೋದಕ್ಕೆ. ಅವಳು ಪೈಪಲ್ಲಿ ನೀರು ಬಿಡ್ತಾಯಿದ್ರೆ ನಾನು ಸ್ವಲ್ಪ ಪರ್ಕೆ ತೊಗೊಂಡು ಎಲ್ಲನೂ ಗುಡಿಸ್ಕೊಂಡು ಬರ್ತಾಯಿದ್ದೆ. ಮನೆ ಹೊಸ್ಲು, ಮನೆ ಮುಂದೆ ಮತ್ತು ಮನೆ ಆಚೆಗಡೆ, ಗೇಟ್ ಆಚೆಗಡೆ ಏನಿದೆ, ಆ ಕಡೆ ಕಾರ್ ಶೆಡ್ ಎಲ್ಲ ಏನಿದೆ, ಪೂರ್ತಿ ಪ್ರತಿದಿನವೂ ನೀರು ಹಾಕ್ತಾರೆ. ಅದೇ ರೀತಿಯೇ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಲಾನ್ಗೂ ಕೂಡ ಸ್ವಲ್ಪ ಗಿಡಗಳೆಲ್ಲ ಒಣಗೋಗಿತ್ತು, ಸ್ವಲ್ಪ ಮಳೆ ಇಲ್ಲ ಅಂದರೆ ಸ್ವಲ್ಪ ದಿನಗಳ ಕಾಲ ಮಧ್ಯದಲ್ಲಿ ಮಳೆ ಇರಲಿಲ್ಲ, ಬರೀ ಕ್ಲೌಡಿ ಕ್ಲೈಮೇಟೇ ಇತ್ತು. ಹಾಗಾಗಿ ಸ್ವಲ್ಪ ಒಣಗೋಗಿರೋ ಥರ ಅನಿಸ್ತಾ ಇತ್ತು, ಮಣ್ಣಲ್ಲಿ ಸ್ವಲ್ಪ ಡ್ರೈನೆಸ್ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೆ. ಇನ್ನು ಲಶ್ಕ ನಾನು ಕೊಡು ಗುಡಿಸ್ತೀನಿ ಅಂತ ಫುಲ್ಲು ನನಗೆ ತಲೆ ತಿಂತಾಯಿದ್ಲು. ಹಂಗೋ ಹಿಂಗೋ ಮಾಡಿಕೊಂಡು ಬೇಗ ಗುಡಿಸ್ತೀನಿ, ಏನಕ್ಕಂದರೆ ಈಗೆಲ್ಲ ಕೆಲಸನೂ ಒಬ್ಬಳೇ ಮಾಡಬೇಕಲ್ವಾ. ಸೊ ಹಾಗಾಗಿ ಇನ್ನು ಇಡ್ಲಿಗೆ ನಾನು ಲಾಸ್ಟ್ ದಿನವೇ ನೆನಾಕಿ ರುಬ್ಬಿಟ್ಟು ಇಟ್ಟಿದ್ದೆ. ಸೊ ಇಡ್ಲಿಗಾಯಿತು. ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ಒಟ್ಟಿಗೆ ತಿಂಡಿ ಕೊಟ್ಬಿಟ್ರೆ ಮಕ್ಕಳಿಗೆ ಆರಾಮಾಗಿ ನಾನು ಆಮೇಲೆ ಬೇರೆ ಮನೆ ಕೆಲಸ ಮಿಕ್ಕಿದೆಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಮೊದಲು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಆಚೆಗಡೆ ನೀರೆಲ್ಲ ಹಾಕಿ ಬಂದಿದ್ದೆ. ರಂಗೋಲಿ ಒಂದು ಹಾಕಬೇಕಿತ್ತು, ಒಂದು ಸ್ವಲ್ಪ ಡ್ರೈ ಆದಮೇಲೆ ರಂಗೋಲಿ ಹಾಕೋಣ ಅಂತಲೇ ಅಂದ್ಕೊಂಡೆ. ಸೊ ಅ ಡೇ ವಿತ್ ಪೀಸ್, ಅ ಡೇ ವಿತ್ ಕಾಮ್ ಅಂತಲೇ ಹೇಳ್ಬೋದು. ಒಂಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ಮಕ್ಕಳು.
ಒಂಥರ ನಮಗೆ ಅದೊಂಥರ ಸ್ಪೆಷಲ್ ಅಂತಲೂ ಅನ್ನಿಸ್ತಾ ಇತ್ತು. 3 ಜನ ಇದ್ದಿದ್ದು ಅದೊಂಥರ ಡಿಫ್ರೆಂಟ್ ರೊಟೀನ್ ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಎಲ್ಲ ಕೆಲಸಗಳು ಮಾಡ್ತಿದ್ನಲ್ಲ, ಅದು ನನಗೆ ಒಂಥರ ರೊಟೀನ್ ಅಂತ ಅನ್ನಿಸ್ತಾ ಇತ್ತು. ಇನ್ನು ತಿಂಡಿ ಕೂಡ ರೆಡಿಯಾಗಿದೆ. ಇಡ್ಲಿ ಒಂದು ಸ್ವಲ್ಪ ತುಪ್ಪ ಮತ್ತು ಕಾಯಿ ಚಟ್ನಿ. ಇನ್ನು ತಿಂಡಿ ಎಲ್ಲ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಏನಿದೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೆ. ಇನ್ನು ಅಮ್ಮ ಸಂಜೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದೆ ಬ್ಯಾಂಗ್ಳೂರಿಗೆ ಹೋದರು ಅಂದ್ಬಿಟ್ಟು. ಆವಾಗ ತಾನೇ ಮೇಲ್ಗಡೆ ಎಲ್ಲ ನೆಲ ಒರೆಸ್ಬಿಟ್ಟು ಹೊರಟಿದ್ದು ಬ್ಯಾಂಗ್ಳೂರಿಗೆ. ಸರಿ ಇನ್ನೇನಾಗಿರುತ್ತೆ, ನಾನು ಮಕ್ಕಳು ಅಷ್ಟೇ ಇದ್ದಿದ್ದು ಮನೇಲಿ. ಅಂದು ಸ್ವಲ್ಪ ಮೇಲ್ಗಡೆ ಎಲ್ಲ ಹೋಗೋದೇ ಇಲ್ಲ, ಜಸ್ಟ್ ನಾವು ಮಲ್ಕೊಳ್ಳೋದಕ್ಕೆ ಮಾತ್ರ ಫಸ್ಟ್ ಫ್ಲೋರಿಗೆ ಹೋಗೋದು, ರೂಮಿಗೆ ಹೋಗೋದು. ಹಂಗಾಗಿ ಸರಿ ಕಸ ಗುಡಿಸ್ಕೊಂಡು ಬರೋಣ, ಸಾಕು ನೆಲ ಏನು ಒರೆಸೋದು ಬೇಡ ಅಂದ್ಬಿಟ್ಟು ಕಸ ಮಾತ್ರ ಗುಡಿಸ್ಕೊಂಡು ಬರ್ತಾಯಿದ್ದೆ. ಸೊ ಈ ಮನೆ ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಮಾಡಿದಷ್ಟು ಕೆಲಸ ಇರುತ್ತೆ, ಅಷ್ಟು ಈಸಿ ಇರಲ್ಲ. ಟ್ರಿಪ್ಲೆಕ್ಸ್ ಅಂದರೆ 2 ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಅದನ್ನು ಟ್ರಿಪ್ಲೆಕ್ಸ್ ಅಂತೀವಿ. ಸೊ ಮಾಡೋ ಅಷ್ಟು ಕೆಲಸ ಇರುತ್ತೆ. ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಂದು ಇನ್ನೂ ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿತ್ತಲ್ಲ, ಸಾಂಬಾರು ನೋಡ್ಕೊಳ್ಳೋಣ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಯಾಕಂದರೆ ಇವಾಗ ಶನಿವಾರ, ಶ್ರಾವಣ ಶನಿವಾರ ಪೂಜೆ ಮಾಡಬೇಕಿತ್ತು ಬೇಗ, ಹಂಗಾಗಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಅವ್ನಿಗೆ ಸ್ವಲ್ಪ ಟೆಸ್ಟ್ಗಳು ಬೇರೆ ಸ್ಟಾರ್ಟ್ ಆಗುತ್ತೆ ಪ್ರಕುಲ್ಗೆ. ಅವ್ನಿಗೆ ಒಂದು ಕಡೆ ಓದಿಸ್ಕೊಂಡು ಮಂಡೆಯಿಂದನೇ ಟ್ಯೂಸ್ಡೇಯಿಂದ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅವ್ನಿಗೊಂದು ಸ್ವಲ್ಪ ಓದಿಸ್ಕೊಂಡು ಕೆಲಸಗಳ ಮಾಡ್ತಾಯಿದ್ದೆ. ಇನ್ನು ಲಸಿಕಂಗೇನು ಟೆಸ್ಟ್ ಎಲ್ಲ ಮುಗ್ದೋಗಿತ್ತು, ಅವಳ ಪಾಡಿಗಳು ಆಟ ಆಡ್ಕೊಂಡು ಅವಳ ಫ್ರೆಂಡ್ಸ್ ಜೊತೆಗೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಬರ್ತಾಳೆ. ಆ ಗ್ಯಾಪಲ್ಲಿ ನಾನು ಇವನಿಗೆಲ್ಲ ಓದಿಸ್ತೀನಿ. ಇನ್ನು ಓದಿಸ್ತಾ ನಾನು ಪಾತ್ರೆ ಎಲ್ಲ ತೊಳೆದು ಇನ್ನು ಕೆಳಗಡೆನೂ ಕೂಡ ನಾನು ಎಲ್ಲ ಕ್ಲೀನ್ ಮಾಡಿ, ಸೋಫಾ ಮೇಲೆಲ್ಲ ಧೂಳು ಎಲ್ಲ ಬಿದ್ದಿರುತ್ತೆ, ತಿಂದಿರೋದೆಲ್ಲ ಹಾಗೆ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ಮತ್ತೆ ಇಲ್ಲಿ ನೆಲ ಒರೆಸ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಲೇಟೇ ಆಗೋಯಿತು, 12 ಗಂಟೆ ಆಯಿತು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಸೊ ಗೊತ್ತಿಲ್ಲ, ಯಾವಾಗ ಮಾಡಿದ್ರೂ ಒಂದು ಒಳ್ಳೆ ಮನಸ್ಸಿಂದ ತೃಪ್ತಿಯಿಂದ ಮಾಡಿದ್ರೆ ಪೂಜೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟು ಕಮ್ಮಿ ಇನ್ನೂ ಸ್ವಲ್ಪ ಬೇಗ ಆದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ತೃಪ್ತಿಯಿಂದ ಮನಸ್ಸಿಗೆ ನೆಮ್ಮದಿಯಿಂದ ಪೂಜೆ ಮಾಡಿದ್ರೆ ಏನೋ ಒಂಥರ. ಬಟ್ ಮಾಡಲೇ ಇಲ್ಲ ಅಂದರೆ ಅದೊಂಥರ ಇರೋದು ಅಂತ ಅನಿಸ್ತಾ ಇರುತ್ತೆ, ಅಯ್ಯೋ ಮಾಡಲಿಲ್ಲ ಪೂಜೆ ಅಂತ. ಬಟ್ ಒಂಚೂರು ಹಂಗೋ ಹಿಂಗೋ ನೋಡಿಕೊಂಡು ಪೂಜೆ ಮಾಡಿದ್ರೆ ನೆಮ್ಮದಿಯಿಂದ ಇರುತ್ತೆ. ಆವತ್ತಿನ ದಿನ ಫುಲ್ ಪಾಸಿಟಿವ್ ವೈಬ್ಸ್ ಇರುತ್ತೆ, ಫುಲ್ ಪಾಸಿಟಿವ್ ಫೀಲಿಂಗಲ್ಲೇ ಇರುತ್ತೆ ತಲೆ ಎಲ್ಲ. ಇನ್ನು ನೆಲ ಎಲ್ಲ ಒರೆಸಿದ್ದಾಯಿತು. ಇನ್ನು ಎಲ್ಲ ಡ್ರೈ ಆದಮೇಲೆ ಮ್ಯಾಟ್ಗಳು ಹಾಕ್ಕೊಂಡು ಬರೋದು ಒಂದು ಕಡೆಯಿಂದ ಮೇನ್ ಡೋರ್ ಹತ್ರ, ಮತ್ತು ರೂಮ್ಗಳಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಕೆಳಗಡೆ, ಜನರಲ್ ಬಾತ್ರೂಮ್ ಇದೆ, ಮತ್ತು ಹಿಂದೆಗಡೆ ಒಂದು ಡೋರ್ ಇದೆ, ಅಲ್ಲೆಲ್ಲ ಹಾಕ್ಕೊಂಡು ಬರೋದು. ಇನ್ನು ವಾಷಿಂಗ್ ಮಿಷಿನ್ಗೆ ನಮ್ಮದೆಲ್ಲ ಸ್ನಾನ ಎಲ್ಲ ಆದಮೇಲೆ ಬಟ್ಟೆ ಹಾಕಿ, ಈಗ ವಾಷಿಂಗ್ ಮಿಷಿನ್ ಆನ್ ಆದರೆ ಅದೊಂದು 1.5 ಅವರ್ 2 ಅವರ್ ಒಳಗಡೆ ಪೂರ್ತಿ ಸೋಕ್ ಮಾಡಿ, ವಾಶ್ ಮಾಡಿ, ರಿನ್ಸ್ ಮಾಡಿ, ಡ್ರೈ ಕೂಡ ಮಾಡಿ ಕೊಡುತ್ತೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಶ್ರಾವಣ ಶನಿವಾರ ಮಿಸ್ ಮಾಡೋದಿಲ್ಲ, ಶ್ರಾವಣ ಶುಕ್ರವಾರ ಆಗಿರ್ಬೋದು, ಶ್ರಾವಣ ಸೋಮವಾರ ಆಗಿರ್ಬೋದು, ಟೈಮ್ ಟು ಟೈಮ್ ಪೂಜೆ ಹೋಗಬೇಕು. ಆವಾಗ ಪೂಜೆ ಆದ್ರೇ ಏನೋ ಒಂಥರ ನೆಮ್ಮದಿ ಆಗುತ್ತೆ. ಇನ್ನು ಸ್ವಲ್ಪ ದೇವ್ರ ಮನೆ ಎಲ್ಲ ಸ್ನಾನ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇರೆ ಹೂವು ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು, ಸ್ವಲ್ಪ ಕಸ ಕಡ್ಡಿ ಎಲ್ಲ ಏನಾದರೂ ಬಿದ್ದಿರುತ್ತೆ, ಈ ಥರದ್ದೊಂದು ಕ್ಲೀನ್ ಮಾಡೋದಕ್ಕೆ ಒಂದು ಮರ ಮತ್ತು ಈ ಥರ ಬ್ರಷ್ ಥರ ಸಿಗುತ್ತೆ ಗುಡಿಸೋದಕ್ಕೆ, ಅದನ್ನು ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆ ಮರದಲ್ಲಿ ಕ್ಲೀನಾಗಿ ಎತ್ಕೊಂಡ್ಬಿಡ್ಬೋದು. ಇನ್ನು ಮರ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ದೇವ್ರ ಮನೆಗೇ ಕ್ಲೀನ್ ಮಾಡೋದಕ್ಕೆ ಮತ್ತು ಆ ಮರಕ್ಕೆ ಕಸ ಎಲ್ಲ ಎತ್ತಾಕೋಕ್ಕೆ ತುಂಬಾ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ಈ ಥರದ್ದು ಒಂದು ಐಟಮ್ ನಿಮ್ಮ ಮನೇಲಿ ಎಲ್ಲರ ಹತ್ರನೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊಸ್ಲಿಗೆಲ್ಲ ಅರಿಶಿನ ಸ್ವಲ್ಪ ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲ ಹಚ್ಚಿಬಿಟ್ಟು, ಒಂದು ಸ್ವಲ್ಪ ಕುಂಕುಮ, ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ.
ಪೂಜೆ ಎಲ್ಲ ಆಯಿತು. ಒಂದು ಸ್ವಲ್ಪ ಲೇಟೇ ಆಗೋಯಿತು. 1 ಗಂಟೆಗೆ ಮುಗಿಸಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿಕೊಂಡು. ಇದ್ರ ಜೊತೆಗೆ ಮಕ್ಕಳನ್ನ ನೋಡಿಕೊಂಡು ಪೂಜೆ ಮಾಡಿದೆ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ತೀರಾ ತುಂಬ ಲೇಟಾಗಿತ್ತು. ಸರಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ 2-2:30 ಆಗುತ್ತೆ. ಹಂಗಾಗಿ ಸರಿ ಆಚೆನೇ ಹೋಗಿ ಕೊಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಏನಾದರೂ ಮೀಲ್ಸ್ ತಿನ್ಕೊಂಡು ಬರೋಣ ಅಂತ. ಮೊದಲು ಹೊಯ್ಸಳಾಗಿ ಹೋದ್ವಿ, ಮಿನಿ ಮೀಲ್ಸ್ ಥರದ್ದೇನಾದರೂ ತಿನ್ಕೊಂಡು ಬರೋಣ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ, ಅಂದರೆ ಸಿಕ್ಕಾಪಟ್ಟೆ ಜನ. ಯಾವೊಂದು ಟೇಬಲ್ಲು ಚೇರು ಕೂಡ ಖಾಲಿ ಇರಲಿಲ್ಲ, ವೆಯ್ಟಿಂಗಲ್ಲಿತ್ತು. ಅದೇನೋ ಗೊತ್ತಿಲ್ಲ, ಅದ್ರ ಮೇಲ್ಗಡೆ ಒಂದು ಫಂಕ್ಷನ್ ನಡೀತಿತ್ತು ಅಂತ ಅನಿಸುತ್ತೆ. ಅಲ್ಲಿ ಬಂದಿರೋರೆಲ್ಲ ಬಂದು ಹೋಟೆಲ್ಗಳಲ್ಲಿ ತಿಂತಾಯಿದ್ರು. ಹಾಗಾಗಿ ನಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಇನ್ನು ವೆಯ್ಟ್ ಮಾಡೋಕ್ಕೆ ಪೇಷನ್ಸು ಇರಲಿಲ್ಲ, ಲೇಟ್ ಬೇರೆ ಆಗೋಗಿತ್ತು. ಸರಿ ಅಂದ್ಬಿಟ್ಟು ಪಕ್ಕದಲ್ಲೇ ವೈಶಾಲಿ ಇದೆ, ಅಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟು, ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಬಟ್ ನಾನು ಇವಾಗ ಸ್ಯಾಟರ್ಡೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋಕ್ಕೆ ಹೋಗಲ್ಲ. ಹಾಗಾಗಿ ಇನ್ನು ಅಲ್ಲಿಗೆ ಹೋದ್ವಿ ನಾವು. ವೈಶಾಲಿಲಿ ಮಿನಿ ಮೀಲ್ಸ್ ಎಲ್ಲ ಸಿಗೋಲ್ಲ, ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಸಿಗೋಲ್ಲ. ಸರಿ ಅಂದ್ಬಿಟ್ಟು ಸ್ವಲ್ಪ ಬಟರ್ ರೋಟಿ, ಮಸಾಲ ಪಾಪಡ್ ಸ್ಟಾರ್ಟರ್ಸ್ ತೊಗೊಂಡು, ಇನ್ನು ಕಾಜು ಮಸಾಲ ಅಂದರೆ ಮಕ್ಳಿಗೆ ಇಬ್ರಿಗೂ ಇಷ್ಟ, ತುಂಬ ಫೇವ್ರೇಟು, ಗೋಡಂಬಿ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅಂದ್ಬಿಟ್ಟು. ಇನ್ನು ಅದನ್ನು ತಿಂದು ಕರ್ಡ್ ರೈಸ್ ತಿಂದ್ಕೊಂಡು ಬಂದ್ವಿ. ಸೊ ತುಂಬ ಹೆವಿ ಬಿಸಿಲಿತ್ತು, ಮಳೆ ಬರೋ ಥರನೇ ಬಿಸಿಲು ಹಾಗೆ ದಗ ಅಂತ ಉರಿತಾಯಿತ್ತು ಆಚೆ. ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬಂದು ಲಶಿಕನ್ನ ಮಲಗಿಸ್ದೆ. ಇನ್ನು ಕ್ರಿಕೆಟಿಗೆ ಬಿಟ್ಟು ಬರಬೇಕಿತ್ತು ಪ್ರಕುಲ್ನ. ಇದು ಸ್ವಲ್ಪ ಹೆವಿ ಆಗಿ ಹೋಗ್ಬಿಟ್ಟಿತ್ತು ಹೋಟೆಲ್ದು. ಹಾಗಾಗಿ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೆ, ಒಂದು ಸ್ವಲ್ಪ ಸೋಡಾ ಥರ, ಸ್ವಲ್ಪ ಉಪ್ಪು, ಈಕ್ವಲ್ ಕ್ವಾಂಟಿಟೀಲಿ ಉಪ್ಪು ಮತ್ತು ಶುಗರ್ ಹಾಕಿಬಿಟ್ಟು 1-2 ನಿಂಬೆಹಣ್ಣು ಹಾಕಿದ್ರೆ ಸಖತ್ತಿರುತ್ತೆ ಗೊತ್ತಾ ಟೇಸ್ಟು. ಟ್ರೈ ಮಾಡಿ ನೋಡಿ, ಸೇಮ್ ಆಚೆ ಸಿಗುತ್ತಲ್ಲ ಸೋಡಾ, ಅದೇ ರೀತಿಯೇ ಇರುತ್ತೆ. ಬಟ್ ಈಕ್ವಲ್ ಕ್ವಾಂಟಿಟೀಲಿ ಸಾಲ್ಟ್ ಮತ್ತು ಶುಗರ್ ಹಾಕೋಬೇಕು. ಲೆಮನ್ನು ಅಷ್ಟೇ ಚೆನ್ನಾಗಿ ಹುಳಿಯಾಗಿ 1-2 ಹಾಕ್ಕೊಂಡ್ರೆ ಫುಲ್ಲು ಹಣ್ಣಾಗಿರೋದು, ಸಖತ್ತು ಟೇಸ್ಟ್ ಇರುತ್ತೆ. ಇನ್ನು ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಪ್ರಕುಲ್ಗೆ ನಾನು ಸ್ವಲ್ಪ ಟೀ ಕುಡಿತಾ ಇದ್ದೆ. ಸರಿ ಟೀ ಕುಡಿದ್ಮೇಲೆ ಆಮೇಲೆ ಜ್ಯೂಸ್ ಕುಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಲಶಿಕಂಗೂ ಸ್ವಲ್ಪ ಡಿಹೈಡ್ರೇಟ್ ಎಲ್ಲ ಆಗೋದೆಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ತುಂಬಾ ಬಿಸಿಲಿತ್ತು ಆಚೆ, ಅದಕ್ಕೂ ಆ ಜ್ಯೂಸ್ಗೂ ತುಂಬಾ ಚೆನ್ನಾಗಿತ್ತು ಕುಡಿದಾಗ. ನಾನೊಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ಮಸಾಲೆ ಟೀನ ಮಾಡ್ಕೊಳ್ತಾ ಇದ್ದೆ. ಪ್ರಕುಲ್ ಕೂಡ ಇನ್ನು ಕ್ರಿಕೆಟ್ಗೆ ರೆಡಿಯಾಗಿ ಹೊರಟಿದ್ದಾನೆ. ಚೆನ್ನಾಗಿ ಹರಳೆಣ್ಣೆ ಹಚ್ಚಿದ್ದೆ ಇಬ್ಬರಿಗೂ, ನಾಳೆ ಸ್ನಾನ ಮಾಡಿಸೋಣ ಸಂಡೇ ಅಂದ್ಬಿಟ್ಟು. ಆಮೇಲೆ ನನ್ನ ಕೈಗೆ ಸಿಗಲ್ಲ, ಇಬ್ಬರು ಸ್ಕೂಲು ಅದು ಇದು ಅಂತ ತಿರುಗ್ತಾನೆ ಇರ್ತಾರೆ, ಆ ಎಣ್ಣೆ ಹಚ್ಚೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಸ್ಯಾಟರ್ಡೆ ಪೂರ್ತಿ ಎಣ್ಣೆ ಹಚ್ಚಿ ಹಂಗೆ ಬಿಟ್ಬಿಟ್ಟು ಸಂಡೇ ತಲೆ ಸ್ನಾನ ಮಾಡಿಸೋಣ ಬೆಳಗ್ಗೆನೇ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ. ಇಲ್ಲಿ ಜ್ಯೂಸ್ ಕೂಡ ರೆಡಿ ಆಯಿತು. ಸಾಲ್ಟು ಶುಗರ್ ಚೆನ್ನಾಗಿ ಸ್ವಲ್ಪ ಸೋಕ್ ಮಾಡಿದೆ ನೀರೆಲ್ಲ ಹಾಕಿ, ಸಖತ್ತಿತ್ತು ಗೊತ್ತಾ ಟೇಸ್ಟು. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು ಸೋಡಾ. ಇನ್ನು ಸಂಜೆ ಹೊತ್ತು ಕಸ ಗುಡಿಸೋದಿರುತ್ತಲ್ಲ, ಅದನ್ನು ಕೂಡ ಗುಡಿಸ್ಕೊಂಡೆ. ಇನ್ನು ದೀಪ ಹಚ್ಚಬೇಕಲ್ಲ, ಇನ್ನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಪೂಜೆ ಮಾಡಿಸ್ಕೊಂಡು ಬರೋಣ ಶ್ರಾವಣ ಶನಿವಾರದೊತ್ತು ಅಂದ್ಬಿಟ್ಟು. ಸೊ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗಿ ಮಾಡಿಸ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡು ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೋತಾ ಇದ್ದೀನಿ. ಕಳಿಸಿದ್ದಾಯಿತು. ಸೊ ಇಲ್ಲೇ ನಮ್ಮ ಲೈನಲ್ಲೇ ಒಬ್ರು ಇದ್ದಾರೆ, ಅಂದರೆ ಇವಳು ಬೇರೆ ಮಲ್ಕೊಂಡಿದ್ಲಲ್ಲ, ಆಗ್ತಾನೆ ಜಸ್ಟ್ ಮಲ್ಕೊಂಡಿದ್ಲು. ಸರಿ ಏನಕ್ಕೆ ಎಪ್ಸೋದು ಅಂದ್ಬಿಟ್ಟು ಅವ್ರ ಜೊತೆ ಕಳಿಸ್ದೆ. ಅಟ್ಲೀಸ್ಟ್ ಒಂದು 2 hours ಆದರೂ ನಿದ್ದೆ ಮಾಡಲಿ ಅಂದ್ಬಿಟ್ಟು. ಇಲ್ಲ ಅಂದಿದ್ರೆ ಯೂಶ್ವಲಿ ಮನೇಲಿ ಇದ್ದಿದ್ರೆ ಯಾರಾದರೂ ಇರೋರು ಎದ್ದು ಬಿಟ್ಟರೆ ಆಮೇಲೆ ಕಷ್ಟ. ಯಾರಾದರೂ ಇದ್ದಿದ್ರೆ ಹೋಗ್ತಿದ್ದೆ ನಾನೇ, ಬಟ್ ಅವ್ಳು ಮಲ್ಕೊಂಡಿದ್ದಲ್ಲ, ಹಂಗಾಗಿ. ಇನ್ನು ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ ಹೂವು ಏನು ಸಖತ್ತಾಗಿ ಬಿಡ್ತೆ ಗೊತ್ತಾ. ಈಗಿನ್ನೂ ಕಿತ್ಕೊಂಡಿದ್ದು ಎಷ್ಟು ನೋಡಿ, ಕೈಯಷ್ಟು ಅಗಲ ಅಷ್ಟು ಅರಳಿದೆ. ಇದೊಂದು ಕಲರು ರೆಡ್ಡೆಲ್ಲ ಬೆಳಗ್ಗೆನೇ ಕಿತ್ಕೊಂಡಿದೆ, ರೆಡ್ಡು ಪೀಚು ಸುಮಾರಾಗಿ. ಇನ್ನು ಪಿಂಕು ನೋಡಿ ಸಕ್ಕದಾಗಿದೆ ಎರಡು ನೋಡೋಕ್ಕೆ. ಒಂದು ತೆಂಗಿನಕಾಯಿ ಒಂದು ತೊಗೊಂಡೋಗ್ಬೇಕು. ಸೊ ಇನ್ನು ಇಲ್ಲಿ ಮನೆಯಿಂದನೇ ಊದುಗಡ್ಡಿ, ಸ್ವಲ್ಪ ಹೂವು, ಕುಂಕುಮ, ಅರಿಶಿನ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ದೀಪ ಹಚ್ಬಿಟ್ಟು ಹೋಗ್ತೀವಿ. ನಮ್ಮ ಮನೇಲಿ ಕಂಪಲ್ಸರಿ ಬೆಳಗ್ಗೆ ಮತ್ತು ಸಂಜೆ 2 ದಿನ ದೀಪ ಇದ್ದೇ ಇರುತ್ತೆ. ಕೆಲವರು ಒಂದೇ ಟೈಮ್ ಹಚ್ತಾರೆ. ನಾನು ನೋಡಿರೋ ಪ್ರಕಾರ ಒಂದು ಅರ್ಧಕ್ಕರ್ಧ ಜನ ಒಂದೇ ಟೈಮ್ ಹಚ್ತಾರೆ. ಬಟ್ ಅದು ಮಾಡಬಾರ್ದು. ಬೆಳಗ್ಗೆ ಒಂದು ಸಲ ಅದೇನೋ ಅಂತಾರಲ್ಲ, ಸೂರ್ಯೋದಯ ಆಮೇಲೆ ಸೂರ್ಯಾಸ್ತ, ಈ ಟೈಮಲ್ಲಿ ದೀಪ ಹಚ್ಚಲೇಬೇಕು ಕಂಪಲ್ಸರಿ. ಹಾಗಾಗಿ ನಮ್ಮ ಮನೇಲಿ ಇದೆ, ನಾವು ಚಿಕ್ಕವರಿಂದನೂ ಇದನ್ನೇ ಮಾಡ್ಕೊಂಡು ಬರ್ತಿದ್ದಾರೆ. ನಮಗೂ ಅದೇ ಥರನೇ ರೂಢಿಯಾಗಿದೆ. ಈಗ ದೇವಸ್ಥಾನಕ್ಕೆ ಅವಳನ್ನ ಸ್ವಲ್ಪ ರೆಡಿ ಮಾಡಿ ಬೇರೆ ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಬೇಕು. ಅಪ್ಪ ಅಮ್ಮ ಇವತ್ತೇನೋ ಎಲ್ಲರೂ ಬರ್ತೀವಿ ಅಂತ ಹೇಳ್ತಾಯಿದ್ರು.
ಸೊ ಮೇ ಬಿ ಬರ್ತೀವಿ ಅಂತ ಹೇಳ್ತಾಯಿದ್ರು. ತರಕಾರಿ ಬೇರೆ ಇಲ್ಲ, ತರಕಾರಿ ಕೂಡ ತೊಗೋಬೇಕು. ಸೊ ಇಷ್ಟಿದೆ ಕೆಲಸ. ಇನ್ನೂ ಆಮೇಲೆ ಅವನ್ನ ಕರ್ಕೊಂಬರ್ಬೇಕು ಕ್ರಿಕೆಟಿಂದ, ಬಂದು ಅಡುಗೆ ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ. ಸರಿ ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು, ಲೇಟ್ ಬೇರೆ ಆಗೋಗಿತ್ತು. ನಾನು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಒಂದು ಸಲ ಅಲ್ವಾ ಅಂದ್ಬಿಟ್ಟು ಆಚೆ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬಂದೆ. ಸೊ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ದೇವಸ್ಥಾನ ಮುಗಿಸ್ಕೊಂಡು ತರಕಾರಿ ಕೂಡ ತೊಗೊಂಡು ಬಂದ್ವಿ. ಇನ್ನು ಅಮ್ಮ ಫೋನ್ ಮಾಡಿದರು ಹೊರಟಿದ್ದೀವಿ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಫಟಾಫಟ್ ಅಂತ ಟೈಮ್ ಬೇರೆ ಇರಲಿಲ್ಲ, ತರಕಾರಿಗೆ ಲೇಟ್ ಆಗೋಯಿತು. ತರಕಾರಿ ತೊಗೊಂಡು ಇನ್ನು ರಾಗಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಂಡು, ಸಬ್ಬಾಕ್ಸಿ ಸೊಪ್ಪು ಎಲ್ಲ ಇತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೆ. ಬಿಸಿ ಬಿಸಿ ರೊಟ್ಟಿ ಹಾಕೋಣ ಬಂದ ತಕ್ಷಣ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಬೆಳಗ್ಗೆಯಿಂದ ಕೆಲಸಗಳೇ ಹೀಗೇ ಆಯಿತು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಹೇಗೆ ಅನಿಸ್ತು ಈ ಥರ ಒಂದು ಡಿಫ್ರೆಂಟ್ ವ್ಲಾಗ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ರಾಗಿ ರೊಟ್ಟಿ ಇದು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅಪ್ಪ ಬಂದೇ ಬಿಟ್ಟರು. ಅಪ್ಪ ಅಮ್ಮ ತಂಗಿ ಎಲ್ಲರೂ ಬಂದರು. ಇನ್ನು ಅವ್ರಿಗೆಲ್ಲ ಬಡಿಸಿ ಇನ್ನು ಎಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿಯೇ ಆಗೋಯಿತು. ಸೊ ವ್ಲಾಗ್ ಮತ್ತು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.